ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ 2026 ಟೆಸ್ಟ್ ಸಿರೀಸ್ಗೆ ಯಾವೆಲ್ಲ ಪ್ಲೇಯರ್ಗಳಿದ್ದಾರೆ, ಹಾಗೆ ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ, ಬಾಲಿಂಗ್ ಯಾವ ಥರ ಇದೆ, ಹಾಗೆ ನಮ್ಮ RCB ಆಟಗಾರನಿಗೆ ಒಂದು ಅವಕಾಶ ಸಿಕ್ಕಿದೆ. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಕಳೆದ ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇತ್ತು. ಚಾಂಪಿಯನ್ ಟೀಮ್ ಆಗಿರ್ತಕ್ಕಂಥ RCB ಟೀಮಿಂದ ಯಾವ ಪ್ಲೇಯರ್ಗೂ ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಐರ್ಲೆಂಡ್ ವಿರುದ್ಧ ಸಿರೀಸಲ್ಲಿ ಅಲ್ಲಿಯೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹಾಗೆ ಇಂಗ್ಲೆಂಡ್ ವಿರುದ್ಧ ಅಲ್ಲಿ T20 ಮ್ಯಾಚಲ್ಲಿ ಅಲ್ಲಿಯೂ ಕೂಡ ಅವಕಾಶ ನಿರೀಕ್ಷೆ ಇತ್ತು, ಅಲ್ಲಿಯೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಇವಾಗ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಮ್ಯಾಚ್ಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರಿಗೆ ಅವಕಾಶ ಸಿಕ್ಕಿದೆ. ಹಾಗೆ ಸ್ಕ್ವಾಡ್ ನೋಡೋದಾದರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಮೊದಲನೇದಾಗಿ ನೋಡೋದಾದರೆ ಶುಭ್ಮನ್ ಗಿಲ್ ಅವರು, ಹಾಗೆ ಇವರೇ ಕ್ಯಾಪ್ಟನ್ಸಿ ಕೂಡ ನಿಭಾಯಿಸ್ತಾರೆ. ಶುಭ್ಮನ್ ಗಿಲ್ ಹಾಗೆ KL ರಾಹುಲ್ ಇವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ SSV ಜೈಸ್ವಾಲ್ ಹಾಗೆ ರಿಷಬ್ ವಿಕೆಟ್ ಕೀಪರ್. IPL ಅಲ್ಲಿ ಅಷ್ಟೊಂದು ಏನು ಧೂಳು ಎಬ್ಬಿಸಲಿಲ್ಲ, ಬಟ್ ಇವಾಗ ಟೆಸ್ಟ್ ಸಿರೀಸಲ್ಲಿ ಅವ್ರಿಗೆ ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಥರ ಈ ಅವಕಾಶನ ಉಪಯೋಗ ಮಾಡ್ಕೊಳ್ತಾರೆ ಅಂತ ಕಾಯ್ದು ನೋಡಬೇಕು. ಅದಾದಮೇಲೆ ನೋಡೋದಾದರೆ ಸಾಯಿ ಸುದರ್ಶನ್ ಅವರು IPL ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಬಟ್ ಇವರು ಕೂಡ ಟೆಸ್ಟಲ್ಲಿ ಚೆನ್ನಾಗಿ ಆಡ್ಬೋದು ಅಂತೇಳಿ ಇವ್ರನ್ನೂ ಕೂಡ ತೊಗೊಂಡಿದ್ದಾರೆ. ಹಾಗೆ ಧ್ರುವ್ ಜುರೆಲ್ ಅವರು, ಇವರು ಕೂಡ ಚೆನ್ನಾಗಿ ಆಡ್ತಾರೆ. ಹಾಗೆ ನಮ್ಮ ಕನ್ನಡಿಗ, ಹಾಗೆ ನಮ್ಮ RCB ಆಟಗಾರನಿಗೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಅವರು ಇದ್ದಾರೆ. ಹಾಗೆ ಆಲ್ರೌಂಡರ್ಸ್ ಕಡೆ ನೋಡೋದಾದರೆ ರವೀಂದ್ರ ಜಡೇಜಾ ಅವರು ಇದ್ದಾರೆ. ಮೇನ್ ಆಗಿ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು ಒಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಾಲಿಂಗಲ್ಲಿ ನೋಡೋದಾದರೆ ಕುಲ್ದೀಪ್ ಯಾದವ್ ಅವರು, ಸ್ಪಿನ್ ಮಾಂತ್ರಿಕ ಕುಲ್ದೀಪ್ ಯಾದವ್ ಇದ್ದಾರೆ. ಹಾಗೆ ಮಾನವ್ ಸುತಾರ್ ಇದ್ದಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ವಿಕೆಟ್ ಬೇಕನ್ನೋ ಟೈಮಲ್ಲಿ ವಿಕೆಟ್ ತಂದು ಕೊಡ್ತಕ್ಕಂಥ ಜಸ್ಪ್ರೀತ್ ಬುಮ್ರಾ ಅವರು ನಮ್ಮ ಸ್ಕ್ವಾಡಲ್ಲಿ ತುಂಬಾ ಬಾಲಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಅವರು, ಇವರು ಕೂಡ ಸ್ಪೀಡ್ ಬಾಲಿಂಗ್ ಅಟ್ಯಾಕಲ್ಲಿ ತುಂಬಾ ಚೆನ್ನಾಗಿ ಹಾಕ್ತಾರೆ. ಹಾಗೆ ಪ್ರಸಿದ್ಧ ಕೃಷ್ಣ, ನಮ್ಮ ಕನ್ನಡಿಗ, ಇವರು ಕೂಡ ಒಳ್ಳೆಯ ಬಾಲಿಂಗ್ ಲೈನಪ್ ಇರೋದ್ರಿಂದ ಇವರು ಕೂಡ ಬೆಂಕಿ ಬಾಲಿಂಗ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಸ್ಕ್ವಾಡಲ್ಲಿ ಈ ಥರ ಬಾಲರ್ಸ್ ಇದ್ದರೆ. ನೆಕ್ಸ್ಟ್ ಗುರ್ನೂರ್ ಬ್ರಾರ್ ಅವರು ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಮಿಂಚಿದ್ದರಿಂದ ಇವ್ರನ್ನೂ ಕೂಡ ತೊಗೊಂಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಸರಾಂಶ್ ಜೈನ್ ಅಂತ ಈ ಪ್ಲೇಯರ್ ಕೂಡ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ 3 ಜನರಿಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಿ KL ರಾಹುಲ್ ಹಾಗೆ ದೇವದತ್ ಪಡಿಕ್ಕಲ್ ಅವರಾದರೆ, ಬಾಲಿಂಗಲ್ಲಿ ಪ್ರಸಿದ್ಧ ಕೃಷ್ಣ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ 3 ದಿಗ್ಗಜ ಆಟಗಾರರಿಗೆ ಅವಕಾಶ ಸಿಕ್ಕಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.